ಹಾಯ್! ಇವತ್ತು ನಾನು ಪ್ರೆಸ್ ಆನ್ ನೇಲ್ಸ್ ಹೇಗೆ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನನ್ನ ಹತ್ರ ಎಷ್ಟು ಕಲೆಕ್ಷನ್ಸ್ ಇದೆ. ನಾನು ಫ್ಲಿಪ್‌ಕಾರ್ಟಲ್ಲಿ ತೊಗೊಂಡಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಪ್ರೈಸಸ್‌ನ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಸೊ ಫಸ್ಟ್ ಎಕ್ಸ್ಟ್ರಾ ನೇಲ್ಸ್ ಎಲ್ಲ ಇದ್ದರೆ ಎಕ್ಸ್ಟ್ರಾ ನೇಲ್ಸನ್ನ ರಿಮೂವ್ ಮಾಡಿಬಿಟ್ಟು ಬಫರಿಂದ ನೋಡಿ ಈ ಥರ ನೇಲ್ಸ್‌ನ ಬಫ್ ಮಾಡ್ಕೋಬೇಕು. ಅದಾದಮೇಲೆ ಕ್ಯೂಟಿಕಲ್ ಪುಷರಿಂದ ಸೈಡ್ಸ್ ಎಲ್ಲ ಸ್ವಲ್ಪ ಪುಷ್ ಮಾಡಬೇಕು ಈ ಥರ. ಆಮೇಲೆ ನಿಮಗೆ ಕಿಟ್ಟಲ್ಲಿ ವೈಪ್ ಕೊಟ್ಟಿರೋದ್ರಿಂದ ಆ ವೈಪಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ನಾವು ಫೇಕ್ ನೇಲ್ಸ್ ಹಾಕ್ಬೇಕಾದ್ರೆ ಅದು ನೀಟಾಗಿ ಸ್ಟಿಕ್ ಆಗಬೇಕಲ್ವ ಆ ರೀಸನ್ನಿಗೋಸ್ಕರ. ಈ ಥರ ಕ್ಲೀನ್ ಮಾಡ್ಕೊಂಡಾದಮೇಲೆ ನಿಮ್ಮ ಫಿಂಗರಿಗೆ ಐ ಮೀನ್ ನಿಮ್ಮ ನೇಲ್ಸಿಗೆ ಯಾವ ಫೇಕ್ ನೇಲ್ಸ್ ಫಿಟ್ ಆಗುತ್ತೆ ಅಂತ ನೋಡಿಬಿಟ್ಟು ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಲವು ಕಿಟ್ಟಲ್ಲಿ ನಿಮಗೆ ಗ್ಲೂ ಕೊಟ್ಟಿರ್ತಾರೆ, ಇನ್ನು ಕೆಲವುದ್ರಲ್ಲಿ ಗ್ಲೂ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಸೊ ಗ್ಲೂನ ಈ ಥರ ಅಪ್ಲೈ ಮಾಡಿಕೊಂಡು ಒಂದು 20-30 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಗ್ಲೂ ಸ್ಟಿಕ್ಕರ್ ಅಂದರೆ ನಿಮ್ಮ ನೇಲ್ಸಿಗೆ ಯಾವ್ದು ಫಿಟ್ ಆಗುತ್ತೆ ಅಂತ ನೋಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಸ್ಟಿಕ್ಕರನ್ನು ಹಾಕಿಬಿಟ್ಟು ಆಮೇಲೆ ಅದ್ರ ಮೇಲೆ ಇರುವ ಪೇಪರನ್ನು ಐ ಮೀನ್ ಪ್ಲಾಸ್ಟಿಕ್ ಕವರನ್ನು ಅದು ರಿಮೂವ್ ಮಾಡ್ಕೋಬೇಕು. ಆಮೇಲೆ ಸೇಮ್ ಥಿಂಗ್ ನಾವು 20-30 ಸೆಕೆಂಡ್ಸ್ ನಾವು ಈ ಥರ ಹೋಲ್ಡ್ ಮಾಡಿ ಇಟ್ಕೋಬೇಕು. ಸೊ ಸೇಮ್ ನಾನು ಏನಂದರೆ ಗ್ಲೂನೇ ನಾನು ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಗ್ಲೂ ಹಾಕೋದ್ರಿಂದ ಅಟ್‌ಲೀಸ್ಟ್ ನಮಗೆ 2 ಟು ಮೋರ್ ದೆನ್ 2-3 ವೀಕ್ಸ್ ಬರುತ್ತೆ. ನೋಡಿ ಯಾವ ಥರ ಕಾಣುತ್ತೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು.